ಒಂದು ಸಾಲು ಕೊಟ್ಟರೆ ಅಕ್ಷರಗಣ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಹೆಣ್ಣು, ಗಾಢ, ಸ್ಥಳ, ಗಲಂಘನ,
ಜಗಣ ಬ ಗಗನ ನ ಗಗನ ಸ ಸಗಣ ಇಷ್ಟು. ಇಲ್ಲಿ ಯಾವ ಗಣಕ್ಕೆ ಇದು ಹೊಂದಿಕೆ ಆಗುತ್ತೆ ಅಂತ ನೋಡಬೇಕು. ಹೆಣ್ಣು ಅನ್ನೋದು ಇಲ್ಲಿ ಯಾವ್ದು ಬರುತ್ತೆ? ಗಗನಕ್ಕೆ ಬರುತ್ತೆ. ನೋಡಿ ಇಲ್ಲಿ ಗುರು ಲಘು ಲಘು ಇಲ್ಲಿ ಎಲ್ಲಿದೆ ಅಂತ ನಾವು ನೋಡ್ಕೊಬೇಕು. ಮಾನಸ ಅನ್ನೋದ್ರಲ್ಲಿ ಗುರು ಲಘು ಲಘು ಅಂತ ಇದೆ, ಅಂದ್ರೆ ಗಗನ. ಅದಕ್ಕೆ ನಾವು ಇಲ್ಲಿ ಬ ಅಂತ ಬರೆಯೋಣ. ಮತ್ತೆ ಇಲ್ಲಿ ಗುರು ಲಘು ಗುರು ಅನ್ನೋದೆಲ್ಲಿದೆ? ರಾಜಭ ಅಂದ್ರೆ ಗಗನದಲ್ಲಿ ಗುರು ಲಘು ಗುರು ಅನ್ನೋದು ಇದೆ. ಹಂಗಾಗಿ ಇಲ್ಲಿ ರ ಅಂತ ಬರೆಯೋಣ. ಮತ್ತೆ ಲಘು 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 ಅನ್ನೋದು ಇಲ್ಲಿ ಎಲ್ಲಿದೆ ಅಂತ ನೋಡೋಣ. ನಸಾಲ ಅನ್ನೋದ್ರಲ್ಲಿ ಲಘು 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 ಅನ್ನೋದಿದೆ, ಅಂದ್ರೆ ನಗಣ. ಇಲ್ಲಿ ನ ಅಂತ ಬರೆಯೋಣ. ಮತ್ತೆ ಗುರು ಲಘು ಲಘು ಮಾನಸ ಅನ್ನೋದ್ರಲ್ಲಿ ಗುರು ಲಘು ಲಘು ಇದೆ, ಅಂದ್ರೆ ಗಗನ. ಇಲ್ಲೂ ಕೂಡ ಬ ಅಂತ ಬರೆಯೋಣ. ಗುರು ಲಘು ಲಘು ಬ ಗಗನ. ಮತ್ತೆ ಗುರು ಲಘು ಗುರು ರಾಜಭ ಅನ್ನೋದ್ರಲ್ಲಿ ಗುರು ಲಘು ಗುರು ಅಂದ್ರೆ ಗಗನ. ಇಲ್ಲಿ ರ ಅಂತ ಬರೆಯೋಣ. ಇಲ್ಲಿ ಏನಂತ ಬಂತು? ಪರನ ಪವರ. ಇದರ ಸೂತ್ರ ಭರಂ ನಭ ಭರಂ ನಭ ಭರಂ ಭರಂ ನಭ ಭರಂ ಎಂದು ಬಗೆಗೊಳ್ಳಲ್ ಉತ್ಪಲಮಾಲ ಎಂದಪರ್. ಭರಂ ನಭ ಭರಂ ಎಂದು ಬಗೆಗೊಳ್ಳಲ್ ಉತ್ಪಲಮಾಲೆ ಎಂದಪರ್. ಹಾಗಾದರೆ ಅಕ್ಷರಗಣದ ಹೆಸರು ಅಥವಾ ಛಂದಸ್ಸಿನ ಹೆಸರು ಉತ್ಪಲಮಾಲ ವೃತ್ತ. ನೋಡಿ ಇಲ್ಲಿ ನಾವು ಅಕ್ಷರ ಗಣ ವಿಭಾಗ ಮಾಡಿದಾಗ ಭರಂ ನಭ ಭರಂ ಅಂತ ಬಂದ್ರೆ ಇದು ನಮಗೆ ಸೂತ್ರ ಗೊತ್ತಾಗುತ್ತೆ. ಏನಂತ? ಇಲ್ಲಿ ಭರಂ ನಭ ಭರಂ ಅಂತ ಬಂದ್ರೆ ಉತ್ಪಲಮಾಲ ವೃತ್ತ ಅಂತ ನಾವು ಕಂಡಿರಿಬಹುದು. ಧನ್ಯವಾದಗಳು. ಈಗ ತಾನೇ ನನ್ನ ಸ್ನೇಹಿತೆ ಕೀರ್ತನ ಅಕ್ಷರಗಣದ ಬಗ್ಗೆ ಹೇಳಿದರು. ಹಾಗೆಯೇ ನಾನು ಚಲವನೆ ಮೆರೆವೆಂ ಎಂಬ ಪದ್ಯದಿಂದ ಕಂದಪದ್ಯವನ್ನು ಹೇಳಿದ್ದೇನೆ. ಕಂದಪದ್ಯವನ್ನು ಹೇಗೆ ಪ್ರಸ್ತಾರ ಹಾಕುವುದು ಎಂಬ ಬಗ್ಗೆ ತಿಳಿದುಕೊಳ್ಳೋಣ.
ಪರೀಕ್ಷಾ ದೃಷ್ಟಿಯಿಂದ ನಮಗೆ 2 ಸಾಲು ಕೊಟ್ಟಿದ್ದಾರೆ. ಇದು ಕನ್ನಡ ಪದ್ಯ 4 ಸಾಲಿನ ಪದ್ಯ. ಪರೀಕ್ಷಾ ದೃಷ್ಟಿಯಿಂದ 2 ಸಾಲು ಕೊಟ್ಟಿರ್ತಾರೆ. 2 ಸಾಲು ನಾವಿಂದ ಅಭ್ಯಾಸ ಮಾಡಿಕೊಳ್ಳೋಣ. ಗುರು ಲಘು ಗುರು ಲಘು ಗುರು ಲಘು ಗುರು ಲಘು ಲಘು ಗುರು ಲಘು ಲಘು ಗುರು ಲಘು ಗುರು ಲಘು ಗುರು ಲಘು ಗುರು ಲಘು ಗುರು ಗುರು. ಇದರ ಗಣ ವಿಭಜನೆ ಮಾಡೋಣ. 4 4 ಛಂದಸ್ಸಿನ ಹೆಸರು ನಾಲ್ಕು ನಾಲ್ಕು 8 4 4 12. ಮೊದಲನೇ ಸಾಲಿನಲ್ಲಿ ಒಟ್ಟು 4 4 8 8 4 12 ಮಾತ್ರೆಗಳು ಇರುತ್ತವೆ. ಹಾಗೆಯೇ ಎರಡನೇ ಸಾಲಿನಲ್ಲಿ 4 4 8 8 4 12 12 4 16 4 ಒಟ್ಟು 20 ಮಾತ್ರೆ ಬರುತ್ತವೆ. ಮೊದಲನೆಯ ಸಾಲಿನಲ್ಲಿ 12 20 ಒಟ್ಟು 32 ಮಾತ್ರೆಗಳು ಇರುತ್ತವೆ. ಕನ್ನಡ ಪದ್ಯದ ಒಟ್ಟು ಮಾತ್ರೆಗಳು 32 ಪ್ಲಸ್ 32 64.